ಶಕ್ತಿಯನ್ನು ಜೌಲು ಮಾನದಲ್ಲಿ ಅಳೆಯುತ್ತಾರೆ. ಏನ್ ಕೆಲಸ ಮಾಡುವ ಶಕ್ತಿ? ಚೈತನ್ಯ ಅಂದ್ರೆ ಏನು? ಹೋಗೋತಮ್ಮ ಒಂದ್ ಕೊಡ ನೀರ್ ತೊಂಬ, ದಿಗಿ 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 ಉಡ್ಕೋತ ಹೋಗಿ ನೀರ್ ತಗೋ. ಚೈತನ್ಯ. ಹೋಗೋ ನೀರ್ ತುಂಬ, ವಾಲ್ ನನ್ನ ಕೈ ಕಾಲು ಅಲ್ಲ ಬ್ಯಾನೆಗ್ಯಾವ, ಹೌದ್ರಿ, ತೆರಿ ನುಸ್ರಗತ್ತವ, ಇವ್ ಕುಂಟ್ನೆಪ ಹೇಳ್ತಾವಲ್ರಿ, ಅವ್ ಚೈತನ್ಯ ಇರ್ಲಾರ್ದು. ಯಾವಾಗ ನಮ್ಮಲ್ಲಿ ಚೈತನ್ಯತೆ ಇಲ್ಲಲ್ಲ, ಅವಾಗ ಒಂದು ಇರುವ ಕಡ್ಡಿನೂ ಎತ್ತಿಡೋದಾಗಲ್ಲ. ಏನಂದ್ರಿ? ನೀರ್ ತರ್ತೀಯ ನೋಡಿ. ಹಾಗಾದ್ರೆ ಚೈತನ್ಯ ಎಂದರೆ ಆಲ್ವೇಜ್ ಕೆಲಸದೊಳಗೆ ಆಕ್ಟಿವ್ ಇರಬೇಕು. ಎಷ್ಟೊತ್ತನ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇರುವ ಅವಧಿದೊಳಗೆ ಆಕ್ಟಿವ್ ಇರಬೇಕು. ಎಷ್ಟೊತ್ತನ ಕುತ್ಕೊಂಡು ಪುಸ್ತಕ ಮುಂದೆ ಕೆಲವೊಬ್ರು ಹಿಂಗ್ ಹಿಡಿದು ಓದ್ತಿರ್ತಾರ. ಅವ್ರು ಕೂತಿರುವ ಸ್ಟೈಲೇ ಬ್ಯಾಸರಾಗಿ ಕೂತೀನಿ ಅನ್ನಂಗ. ನೀವು ಕೂತಿರುವ ಸ್ಟೈಲ್ ಮೇಗೆ ಹೇಳ್ತೀನಿ, ನೀವು ಓದುವ ಹವ್ಯಾಸ ಪ್ಲಸ್ ಓದುವ ಆಸಕ್ತಿ ಅದ್ರಾಗ ಅದನೋ ಇಲ್ಲೋ ಅಂತೇಳಿ. ಸರ, ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮ ಕಾನ್ಸಂಟ್ರೇಷನ್ ಅನ್ನು ಹೇಳ್ತದ. ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮಲ್ಲಿರುವ ಆಕ್ಟಿವ್ನೆಸ್ ಅನ್ನು ತೋರಿಸ್ತದ. ಸುಮ್ಮನೆ ತೋರಿಕೆಗಾಗಿ ಬೇಡ. ಅರ್ಥ ಆಯ್ತು ನಾ ಹೇಳೋದು? ನೀವು ಆ ಇವತ್ತಿನ ಒಂದು ದಿನದ ಸಮಯ 24 ಗಂಟೆ ಪೂರ್ಣಗೊಳಿಸ್ಲಿಕ್ಕೆ ಓದಬಾಡ್ರಿ. ಇವತ್ತಿನ ನಾಲೆಜ್ ಏನ್ ಗೇನ್ ಮಾಡ್ಕೊಂಡಿನಿ ಅನ್ನೋದು ಓದ್ರಿ, ತಾನೇ ಬರ್ತದೆ. ನನ್ನ ಪರ್ಸನಲ್ ಒಪಿನಿಯನ್ 5 ರಿಂದ 6 ತಾಸು ಓದಬೇಕು. ಓದಿದ್ದನ್ನ ದೋಸ್ತರ ಸಂಗಟ 1 ತಾಸು 1.5 ತಾಸು ರಿವಿಷನ್ ಹಾಕಿದ್ರೆ ಮುಗಿದು ಹೋಯ್ತು ಅದರ ಕಥೆ. 6 ತಿಂಗಳು ಬಿಟ್ಟು ಕೇಳಿದ್ರು ಹೊಳ್ಳಿ ಹೇಳ್ಬೋದು. ಹೌದ್ರಿ? ದಯಮಾಡಿ ಬಹಳ ಶಿಸ್ತುಬದ್ಧವಾಗಿ ಓದ್ರಿ, ಕಾನ್ಸಂಟ್ರೇಟ್ ಕ್ರಿಯೇಟ್ ಮಾಡ್ರಿ. ಓದಕ್ ಮನಸ್ಸಿರಲ್ಲ, ಎದ್ದು ಹೋಗಿ ಮುಖ ನಿದ್ದೆರೆ ಆತು ತೋಡಿಸ್ಕೋತಿ, ಯಾಕೆ ಓದ್ಬೇಕು? ಸರ, ಇಲ್ಲಿಗೆ ಹೋಗ್ಬೇಕಂದ್ರೆ ನಾನು ನಿನ್ನೆನೆ ಹೇಳಿನಿ, 0.1 ಸೆಕೆಂಡ್ ಸೌಂಡ್ ಹೋಗ್ಲಿಕ್ಕೆ ಟೈಮ್ ತೋರ್ತದ. ಈ ದೃಷ್ಟಿ ಅನ್ನೋದು 0.8 ಸೆಕೆಂಡ್ ತೋರ್ತದ. ಹಾಗಾಗಿ ಬ್ರೈನಿಗೆ ಹೋಗಿ ಅದು ಸೇವ್ ಆಗ್ಬೇಕಲ್ಲ. ಎಲ್ಲವನ್ನೂ ಸೇವ್ ಆಗಲ್ಲ. ಯಾವ್ದು ಆಸಕ್ತಿದಿಂದ ವರ್ಕ್ ಮಾಡ್ತೀವಿ ಅಷ್ಟೇ. ನೀವು ಓದಬೇಡ ಅಂತ ಹೇಳಲ್ಲ. ಕೆಲವೊಬ್ರು ಹೇಳ್ತಾರೆ, ನಾನು 14 ಗಂಟೆ ಓದ್ತೀನಿ. ಚಂತನ 14 ಗಂಟೆ ಓದಲಿಕ್ಕೆ ನಾ ಬೇಡನಲ್ಲ. ಮುಂಜಾನೆ ಹೇಳೋಣ ಅಂದ್ರೆ ಕೃಷ್ಣ ದೇವರ ಯಾರು ಒಂದು ಪ್ರಸಿದ್ಧ ಬಹಮನಿ ಸುಲ್ತಾನ್ ಅಂದ್ರೆ ಏನ್ ಹೇಳ್ಬೇಕು? ಅದು 14 ಗಂಟೆ ಓದಿ ಏನ್ ಮಾಡ್ದಂಗ? ಹೆವಿ ಕಾನ್ಸಂಟ್ರೇಷನ್. ನೀ 2 ಗಂಟೆ ಓದು, 3 ತಿಂಗಳು ಬಿಟ್ಟು ಕೇಳಿದ್ರು ಹೇಳಪ್ಲೇ ಓದು. ಹೆವಿ ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆಯಿಂದ ಓದುವತ್ ಅನ್ನೋದ್ರ ನಾ ಹೇಳೋದು. ಮತ್ತೆ ಈ ದೇಹಕ್ಕ ವಾರದಾಗ 1 ದಿನ ರೆಸ್ಟ್ ಬೇಕೆ ನನ್ನ ಪ್ರಕಾರ. ಏನ್ರಿ? ಯಾಕಂದ್ರ ರಿಫ್ರೆಶ್ಮೆಂಟ್ ಆಗಲಕ್ಕ. ಅವತ್ತು ನೀವ್ ಏನ್ ಮಾಡ್ಬೇಕಂದ್ರ ಓದುವುದರದಿಂದ ಹೊರಗೆ ಬರೆಯತ್ ಹೇಳಲ್ಲ. ಏನಾರ ಒಂದ್ ಚಾರ್ಟ್ ಬರೆಯೋದು, ಗಾಡಿಗೆ ಅಂಟಿಸೋದು, ಏನ್ರಿ ನಿಮ್ಮದೇ ಆದಂತ ಕೋಡಿಂಗ್ ಡಿಕೋಡಿಂಗ್ ಮಾಡ್ಕೊಳ್ಳೋದು. ಹೊಸ ಸಬ್ಜೆಕ್ಟ್ ಓದೋದಿಲ್ಲ. ಅವತ್ತ ಓದಿರುವ ವಿಷಯದ್ದೇ ಏನಾರ ಒಂದು ಚಟುವಟಿಕೆ ಮಾಡ್ಕೇಸಂದ್ರೆ ಅವತ್ತಿನ ಅಗ್ದಿ ಚಲೋತ್ನಿಗೆ ಏನಂದ್ರ ರೂಮ್ನಾಗ ಅಡಿಗೆ ಮಾಡ್ಕೊಂಡು ಹೊಡ್ತಾ ಹೊಡೆದು, ಹಾ ರೀ, ಮ್ಯಾಗ ಅಟ್ಟದ ಮ್ಯಾಗ ಇರುವ ಕಟ್ಟಿ ರೊಟ್ಟಿ ಸಾಂಬಾರ 1-2 ಚೌ ಅನಿಸ್ಬೇಕು. ಹಾ ರೀ, ಹೌದ್ರಿ, ಕೊಕ್ಕ. ಅಲ್ಲ, കുട്ടിക്ക് എത്ര വയസ്സായി? 18 വയസ്സായി. ಸೋಮವಾರದಿಂದ ಚಲೋ ಮಾಡಿದ್ರೆ ಶನಿವಾರ ತನಕ ಫುಲ್ ಆಕ್ಟಿವ್ ಇರ್ಬೇಕು. ಆ ಜೋಶ್ ಒಟ್ಟ ಕಳ್ಕೋಬಾರದು. ಶನಿವಾರ ದಿನ ಮುಗೀತು ಅಂದ್ರೆ 1 ದಿನ ನಿಮ್ಮ ದೇಹಕ್ಕೆ ರೆಸ್ಟ್, ಆದ್ರೆ ಚಟುವಟಿಕೆದೊಳಗಿರ್ಬೇಕು. ಮುಗಿದೋಯ್ತು. ಬಹಳ ಶಿಸ್ತುಬದ್ಧ ಅದ ರೀ, ಅವಕಾಶಗಳದಾವ. ಅದು ನಿಮ್ ಪರ್ಸನಲ್.